ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಮ್ಮ ತ್ರಿವಿಕ್ರಮ್ ಅವರ ಬರ್ತ್ಡೇ ಮೇ 18ನೇ ತಾರೀಕು ತುಂಬಾನೇ ಸಕ್ಸಸ್ಫುಲಿ ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಆಯಿತು ಅಂತ ನಾನು ಹೇಳ್ತೀನಿ. ಅದರಲ್ಲೂ ಕೂಡ ನಮ್ಮ ತ್ರಿವಿಕ್ರಮ್ ಅವರ ಫ್ಯಾನ್ಸ್ ಏನಿದ್ದಾರೆ ತುಂಬಾನೇ ಕ್ರೇಜಿ ಅಂತ ಅನ್ಕೊಂತೀನಿ. ಅಷ್ಟು ಕ್ರೇಜಿಯಾಗಿ ಎಷ್ಟು ಜನ ಅವರ ಒಂದು ಸ್ಟೋರಿಯಲ್ಲಿ ಹಾಕೊಂಡಿದ್ದಾರೆ ಅಂದರೆ ಫ್ಯಾನ್ಸ್ ಫಾಲೋವರ್ಸು, ಅಷ್ಟು ಜನ ಫ್ಯಾನ್ ಫಾಲೋವರ್ಸು ನಮ್ಮ ತ್ರಿವಿಕ್ರಮ್ ಅವರ ಬರ್ಡೇಗೆ ಅವ್ರದ್ದೇ ಒಂದು ಎಡಿಟಿಂಗ್ಸ್ನ ಮಾಡಿ ಹಾಕೊಂಡಿರೋದಲ್ದೇ ಮತ್ತು ಇನ್ನೊಬ್ರು ಡೆಡಿಕೇಟ್ ಕೂಡ ಮಾಡಿದ್ದಾರೆ. ಅಂದರೆ ತ್ರಿವಿಕ್ರಮ್ ಅವರ ಪಿಕ್ಚರ್ಸ್ ಕೂಡ ಬಿಡಿಸಿರೋವಂಥದ್ದು, ಅವರ ಒಂದು ಕೈಯಾರೆ ಬಿಡಿಸಿ ತ್ರಿವಿಕ್ರಮ್ ಹೇಗಿದ್ದಾರೆ ತೇಟ ಅದೇ ರೀತಿ ಬಿಡಿಸಿರೋವಂಥದ್ದು ತ್ರಿವಿಕ್ರಮ್ ಫ್ಯಾನ್ಸ್ಗಳು. ಹಾಗೆ ಇನ್ನೊಂದು ತ್ರಿವಿಕ್ರಮ್ ಅವರ ಬರ್ಡೇ ಮುದ್ದು ಸೊಸೆ ಶೂಟಿಂಗಲ್ಲೂ ಕೂಡ ತುಂಬಾ ಅದ್ದೂರಿಯಾಗಿ ಆಯಿತು ಅಂತಲೇ ಹೇಳ್ಬೋದು. ಅಲ್ಲಿರುವಂತಹ ಒಂದು ಶೂಟಿಂಗ್ ಸೆಟ್ಟಲ್ಲೇ ತುಂಬಾ ಸೂಪರ್ವಾಗಿ ಸಿಂಪಲ್ ಆಗಿದ್ರು ಅಲ್ಲಿರೋ ಒಂದು ಏನು ಮುದ್ದು ಸೊಸೆ ಅಲ್ಲಿರುವಂಥ ಎಲ್ಲ ಕೋ ಆರ್ಟಿಸ್ಟ್ಗಳು ಕೂಡ ನಮ್ಮ ತ್ರಿವಿಕ್ರಮ್ ಅವ್ರಿಗೆ ಒಂದು ಕೇಕ್ ತಂದು ಆರಾಮ್ಸೆ ಅವರಿಗೆ ಒಂದು ಹಾರ ಕೂಡ ಹಾಕಿ ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಕೂಡ ಮಾಡಿದ್ದಾರೆ. ಮತ್ತು ತ್ರಿವಿಕ್ರಮ್ ಅವರ ಫ್ಯಾನ್ಸ್ ಬಂದ್ಬಿಟ್ಟು ಒಂದು ಪಟಾಕಿ ಸಿಡಿಸೋದ್ರ ಮುಖಾಂತರ ಒಂಥರ ಬ್ಯೂಟಿಫುಲ್ ಆಗಿ ಒಂಥರ ಡಿಫ್ರೆಂಟ್ ಟೈಪ್ ಅಂತಲೇ ಹೇಳ್ಬೋದು. ಪಟಾಕಿ ಬೆಳಕಿನ ಮುಖಾಂತರ ಅವರ ಒಂದು ಜೀವನದಲ್ಲಿ ಬೆಳಕನ್ನು ತರೋವಂಥ ಒಂದು ಪ್ರಯತ್ನನ ನಮ್ಮ ಫ್ಯಾನ್ಸ್ ಆಗಿರ್ಬೋದು, ತ್ರಿವಿಕ್ರಮ್ ಫ್ಯಾನ್ಸ್ಗಳಾಗಿರ್ಬೋದು ತುಂಬಾ ಒಂಥರ ಸೆಲೆಬ್ರೇಷನ್ ಮಾಡಿದ್ದಾರೆ. ಅವರ ಬರ್ಡೇನೂ ಇಷ್ಟೊಂದು ಸೆಲೆಬ್ರೇಷನ್ ಮಾಡ್ತಾರೋ ಗೊತ್ತಿಲ್ಲ, ಅಷ್ಟು ಅದ್ದೂರಿಯಾಗಿ ನಮ್ಮ ತ್ರಿವಿಕ್ರಮ್ ಅವರ ಬರ್ಡೇನ ಸೆಲೆಬ್ರೇಷನ್ ಮಾಡಿದ್ದಾರೆ. ತ್ರಿವಿಕ್ರಮ್ ಫುಲ್ ಹ್ಯಾಪಿ ಅಂತಾನೆ ಹೇಳ್ಬೋದು, ತುಂಬಾನೇ ಹ್ಯಾಪಿ ಆಗಿದ್ರೆ. ಒಂದು ಪಟಾಕಿ ಅಂದರೆ ಏನು ಶಾರ್ಟ್ಸ್ ಅಂತಾರಲ್ವ, ಪಟಾಕಿಯಲ್ಲಿ ಏನು ಶಾರ್ಟ್ಸ್ ರೀತಿಯಲ್ಲಿ ಮೇಲಿಂದ ಏನು ಬೆಳಕು ಬರುತ್ತೆ ಅದೇ ರೀತಿಯಲ್ಲಿ ನಮ್ಮ ತ್ರಿವಿಕ್ರಮ್ ಬಾಳಲ್ಲೂ ಕೂಡ ಒಂದು ಒಳ್ಳೆಯ ಬೆಳಕು ಬರಲಿ, ತುಂಬಾ ಚೆನ್ನಾಗಿರಲಿ ಅನ್ನೋ ಕಾರಣಕ್ಕೋಸ್ಕರ ಫ್ಯಾನ್ಸ್ಗಳು ಮಾಡಿದ್ದಾರೆ. ಹಾಗೆ ಅವರ ಒಂದು ಜೀವನದಲ್ಲಿ ಇನ್ನೂ ಅಷ್ಟು ಯಶಸ್ಸು ಸಿಕ್ಕಲಿ ಅಂತ ಹೇಳ್ತೀನಿ. ಹಾಗೆ ಗೋಲ್ಡ್ ಸುರೇಶ್ ಆಗಿರ್ಬೋದು, ಹಾಗೆ ಅವ್ರ ಜೊತೆ ಸಕೂಚಿ ಫಿಲಮಲ್ಲಿ ಆ್ಯಕ್ಟಿಂಗ್ ಮಾಡಿರುವಂಥ ಹೀರೋಯಿನ್ ಆಗಿರ್ಬೋದು, ಎಲ್ಲರೂ ಕೂಡ ಅವ್ರಿಗೆ ತುಂಬ ಹೃದಯದಿಂದ ವಿಶಸ್ನ ತಿಳಿಸಿದ್ದಾರೆ ಅಂತಲೇ ಹೇಳ್ಬೋದು. ಮತ್ತು ಅನುಷರೈ 5 years ಹಿಂದೆನೇ ಅನುಷರೈಗೆ ನಮ್ಮ ತ್ರಿವಿಕ್ರಮ್ ಅವರು ಫ್ರೆಂಡ್ ಅನ್ನೋದು ಗೊತ್ತಾಯಿತು ನನಗೆ. ನಿನ್ನೆ ಒಂದು ಸ್ಟೋರಿಯಲ್ಲಿ ಹಾಕೊಂಡಿದ್ದಾಗ ತ್ರಿವಿಕ್ರಮ್ ಅವರು ನೋಡಿ, ನಾವೇನೋ ಅಂದ್ಕೋತೀವಿ ಬಿಗ್ ಬಾಸ್ ಮನೆಯಲ್ಲಿ ಅವ್ರ ಫ್ರೆಂಡ್ ಆಗಿದ್ದಾರೆ ಅಂತ. ಇಲ್ಲ, ಭವ್ಯನೂ ಕೂಡ ತ್ರಿವಿಕ್ರಮ್ ಅವ್ರಿಗೆ ಬಿಗ್ ಬಾಸ್ಗಿಂತನೂ ಮುಂಚೆನೇ ಪರಿಚಯ ಆಗಿ ಫ್ರೆಂಡ್ ಕೂಡ ಬಿಗ್ ಬಾಸ್ ಮನೆಯಲ್ಲೇ ಫ್ರೆಂಡ್ ಆಗಿದ್ದಾರೆ ಅಂತ ಏನಿಲ್ಲ. ಬಿಗ್ ಬಾಸ್ಗೋಸ್ಕರ ಅವ್ರೇನು ಫ್ರೆಂಡ್ ಆಗಿಲ್ಲ. ಸೊ ಬಿಗ್ ಬಾಸ್ ಮನೆಗಿಂತ ಹೋಗೋಕ್ಕಿಂತ ಮುಂಚೆನೇ ಅವರು ಫ್ರೆಂಡ್ಲಿ ಆಗಿ 5 years ಬ್ಯಾಕ್ ಇರೋಂತಹ ವಿಡಿಯೋನ ಅನುಷರಯ್ಯ ಹಾಕ್ಬಿಟ್ಟು ಅದಕ್ಕೆ ಹ್ಯಾಪಿ ಬರ್ಡೇ ವಿಶಸ್ನ ತಿಳಿಸಿದ್ದಾರೆ. ನಿಜವಾಗ್ಲೂ ಸೂಪರ್ ಅಂತ ಹೇಳ್ತೀನಿ. ಮತ್ತು ನಮ್ಮ ಬುಜ್ಜಿ ಇರ್ಬೋದು, ಮತ್ತು ಅವ್ರ ಜೊತೆ ಎಷ್ಟು ಜನ ಫ್ಯಾನ್ಸ್ಗಳಿದಾರೋ ಅಷ್ಟೇ ಜನ ಫ್ರೆಂಡ್ಸ್ಗಳಿದ್ದಾರೆ ತ್ರಿವಿಕ್ರಮ್ಗೆ. ಬಿಗ್ ಬಾಸ್ ಮನೆಯಲ್ಲೂ ಕೂಡ ಅವ್ರ ಫ್ರೆಂಡ್ಸ್ಗಳನ್ನ ಹೆಚ್ಚಾಗಿ ಇಷ್ಟಪಡ್ತಾ ಹೋದ್ರು. ಅದೇ ರೀತಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೂ ಕೂಡ ಅಷ್ಟೇ ಜನ ಫ್ರೆಂಡ್ಸ್ಗಳಿದ್ದಾರೆ ಅವರಿಗೆ. ತ್ರಿವಿಕ್ರಮ್ ಅವ್ರಿಗೆ ಎಲ್ಲೋದ್ರೂ ಕೂಡ ಅಷ್ಟೇ ಫ್ರೆಂಡ್ಸ್ಗಳಿದ್ದಾರೆ. ಮುದ್ದು ಸೊಸೆಯಲ್ಲೂ ಕೂಡ ಸಾಕಷ್ಟು ಜನ ಕೋ ಆರ್ಟಿಸ್ಟ್ಗಳು ಫ್ರೆಂಡ್ಗಳಾಗಿದ್ದಾರೆ. ಮತ್ತು ಧನು ಇರ್ಬೋದು, ಪ್ರತಿಯೊಬ್ಬರೂ ಕೂಡ ಅವರ ಒಂದು ಸ್ಟೋರಿಯಲ್ಲಿ ಬಿಗ್ ಬಾಸ್ 11 ಕಂಟೆಸ್ಟೆಂಟ್ ಇರ್ಬೋದು, ಅವರ ಫ್ರೆಂಡ್ಸ್ಗಳಿರ್ಬೋದು ತುಂಬ ಹೃದಯದಿಂದ ಅವರಿಗೆ ವಿಶಸ್ನ ತಿಳಿಸಿದ್ದಾರೆ. ಅದರಲ್ಲೂ ಕ್ರೇಜ್ ಫ್ಯಾನ್ಸ್ಗಳಂತೂ ತುಂಬಾ ಹ್ಯಾಪಿ ಆಗಿದ್ದಾರೆ. ಅದರಲ್ಲೂ ಭವ್ಯ ಗೌಡ ಅವರು ವಿಶ್ ಮಾಡೋದ್ರಲ್ವಾ ಅಂತ ಹೇಳ್ಬಿಟ್ಟು ತ್ರಿವ್ಯಾ ಫ್ಯಾನ್ಸ್ಗಳು ಫುಲ್ ಹ್ಯಾಪಿ ಆಗಿದ್ದಾರೆ. ತ್ರಿವ್ಯಾ ಹಾಗೆ ನಮ್ಮ ತ್ರಿವಿಕ್ರಮ್ ಫ್ಯಾನ್ಸ್ಗಳಿದ್ದಾರೆ. ನಿಜವಾಗ್ಲೂ ಸೂಪರ್ ಅಂತ ಹೇಳ್ತೀನಿ. ಇಂತಹ ಫ್ಯಾನ್ಸ್ ಪಡೆದಂತಹ ತ್ರಿವಿಕ್ರಮ್ ಅವರೇ ಧನ್ಯರು ಅಂತ ಹೇಳ್ತೀನಿ. ತ್ರಿವ್ಯಾ ಫ್ಯಾನ್ಸ್ಗಳನ್ನ ಪಡೆದಂತಹ ತ್ರಿವಿಕ್ರಮ್ ಅವರೇ ಧನ್ಯ ಅಂತ ಹೇಳ್ತೀನಿ. ಹಾಗೆ ಭವ್ಯ ಗೌಡ ಅವರು ಅಷ್ಟೇ ತುಂಬ ಹೃದಯದಿಂದ ಒಂದು ಹಾರ್ಟ್ ಸಿಂಬಲ್ ಕೂಡ ಕೊಟ್ಟು ಹ್ಯಾಪಿ ಬರ್ಡೇ ಸೀನಿಯರ್ ಅಂತೇಳಿ ಹೇಳಿದ್ದಾರೆ. ಇವರು ಆ್ಯಕ್ಚುಲಿ ಜೂನಿಯರ್ ಥರನೇ ಇದ್ದಿದ್ದು ಬಿಗ್ ಬಾಸ್ ಮನೆಯಲ್ಲಿ. ಒಂಥರ ಏನೋ ನಮ್ಮ ಫ್ರೆಂಡ್ಶಿಪ್ ಅನ್ನೋದಕ್ಕಿಂತ ಮೀರಿದ್ದ ಒಂದು ಲವ್ ಕನೆಕ್ಷನ್ ಇದೆ ಅಂತ ನಾವಂತ ಅಂದ್ಕೊಂಡಿದ್ವಿ. ಬಟ್ ಏನಿವೆ ಇರಲಿ, ಚೆನ್ನಾಗಿರಲಿ ಅಂತ ನಾನು ಆಶಿಸ್ತೀನಿ. ಇನ್ನೂ ಕೂಡ ಅವರಿಗೆ ಇನ್ನೂ ಯಶಸ್ಸು ಸಿಕ್ಕಲಿ. ಇದು ಸಿಂಪಲ್ ಆಗಿ ಒಂದು ಬರ್ಡೇ ಸೆಲೆಬ್ರೇಷನ್ ಬಗ್ಗೆ ಯಾರೆಲ್ಲ ವಿಶ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ. ನಿಜವಾಗ್ಲೂ ತ್ರಿವ್ಯಾ ಫ್ಯಾನ್ಸ್ಗಳೇನಿದ್ದಾರೆ ಅವರೆಲ್ಲರೂ ಕೂಡ ಫುಲ್ ಹ್ಯಾಪಿ ಆಗಿರ್ತಾರೆ. ಮತ್ತು ತ್ರಿವಿಕ್ರಮ್ ಫ್ಯಾನ್ಸ್ಗಳು ಕೂಡ ನೆನ್ನೆ ಸೆಲೆಬ್ರೇಷನ್ ಮಾಡಿದ್ರು. ಆ ಸೆಲೆಬ್ರೇಷನ್ನ ಸ್ಟೋರಿಯಲ್ಲಿ ತ್ರಿವಿಕ್ರಮ್ ಪ್ರತಿಯೊಬ್ಬರದನ್ನು ಕೂಡ ಹಾಕುವಂಥ ಪ್ರಯತ್ನ ಮಾಡಿದ್ದಾರೆ. ಯಾರೆಲ್ಲ ವಿಶ್ ಮಾಡಿದ್ರು ಅದೆಲ್ಲದನ್ನು ಕೂಡ ಸ್ಟೋರಿಯಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ. ಅವ್ರು ತ್ರಿವ್ಯಾ ಫ್ಯಾನ್ಸ್ಗಳಿರ್ಬೋದು ಅಥವಾ ತ್ರಿವಿಕ್ರಮ್ ಫ್ಯಾನ್ಸ್ಗಳಿರ್ಬೋದು, ಯಾರೆಲ್ಲ ವಿಶ್ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ಥ್ಯಾಂಕ್ ಯು ಹೇಳಿದ್ದಾರೆ ನಮ್ಮ ತ್ರಿವಿಕ್ರಮ್ ಅವರು. ಸೂಪರ್ ತ್ರಿವಿಕ್ರಮ್ ಅವರೇ, ನಿಮಗೆ ಬಾಳಲ್ಲಿ ಇನ್ನೂ ಹೆಚ್ಚಿನ ಅವಕಾಶಗಳು ಸಿಕ್ಕಲಿ. ನೀವು ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಒಂದು ನಟನಾಗಿ ಬೆಳಿಬೇಕು ಅಂತ ಆಸೆ ಏನಿದೆ ಆಸೆ ಈಡೇರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಸ್ನೇಹಿತರೆ. ನಮ್ಮ ತ್ರಿವಿಕ್ರಮ್ ಬರ್ಡೇ ಸ್ಪೆಷಲ್ ಇದಾಗಿದ್ದು. ನಿಜವಾಗ್ಲೂ ತ್ರಿವಿಕ್ರಮ್ ಅವರ ಕ್ರೇಜಿ ಫ್ಯಾನ್ಸ್ಗಳಿಗೆ
ಲವ್ ಯು ಗಾಯ್ಸ್, ಬಾಯ್. ಯಾರೆಲ್ಲ ಫ್ಯಾನ್ಸ್ ಇರಿದಾರ ಅಥವಾ ತ್ರಿವಿಕ್ರಮ್ ಫ್ಯಾನ್ಸ್ಗಳಿದಾರ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಯಾರೆಲ್ಲ ವಿಶ್ ಮಾಡಿದ್ರಿ ನಮ್ಮ ತ್ರಿವಿಕ್ರಮ್ ಅವ್ರಿಗೆ ಅಂತೇಳಿ ಮರಿದೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಗಾಯ್ಸ್. ಪ್ಲೀಸ್ 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 ನನ್ನ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 1K ಬೇಗ ಕಂಪ್ಲೀಟ್ ಮಾಡಿ ಪ್ಲೀಸ್, ಬೇಗ ಕಂಪ್ಲೀಟ್ ಮಾಡಿ. ನಮ್ಮ ಫ್ಯಾಮಿಲಿ 1,000 ಒಂದು ಸಬ್ಸ್ಕ್ರೈಬರ್ಸ್ನ ಬೇಗ ಮುಗಿಸೋ ಹಂತದಲ್ಲಿದೆ. ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನನ್ನ ಚಾನಲ್ ಬೇಗ 1K ಕಂಪ್ಲೀಟ್ ಆಗುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಲವ್ ಯು ಗಾಯ್ಸ್, ಬಾಯ್. ಇನ್ನೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.